ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಏನು ಮಾಡ್ತಿದ್ದೀರಾ? ನಾನಿವತ್ತು ಸ್ಪೆಷಲ್ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದು ಏನಂದರೆ ತಾಲಿಪಟ್ಟು. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಒಂದೊಂದು ಕಪ್ ತೊಗೊಳ್ಳಿ. ತೊಗೊಂಡಾದಮೇಲೆ ದೋಸೆ ಹಿಟ್ಟು ರೆಡಿ ಮಾಡ್ಕೊತೀವಲ್ವ ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೀರಲ್ಲಿ. ಅದಕ್ಕೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ನಾನು ಸಬ್ಬಸಿಗೆ ಕೂಡ ಹಾಕಿದ್ದೀನಿ. ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಹಿಟ್ಟಲ್ಲಿ ಹಾಕಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿ ಒಂದು 10 ನಿಮಿಷ ಅದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಡಿ. ಆಮೇಲೆ ತವಾ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ತವಾ ಬಿಸಿ ಆದಮೇಲೆ ಹಾಕಿ ಇಷ್ಟು ಚೆನ್ನಾಗಿ ಬರ್ತವೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿನೂ ಇಷ್ಟ ಇದೆಲ್ಲ ಮಾಡ್ತೀನಲ್ವ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು. ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಆಲ್. Happy Deepavali in advance.